ಸ್ನೇಹಿತರೆ ನಮಸ್ಕಾರ. SR ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ದಿನ ಅಂದರೆ ದಿನಾಂಕ 20/7/2025ರಂದು PST ಮತ್ತು TET ಪೇಪರ್ 1ಗೆ ಸಂಬಂಧಿಸಿದಂತೆ ಮೊದಲ ಮಾರ್ಕ್ ಟೆಸ್ಟನ್ನು ಕಂಡಕ್ಟ್ ಮಾಡಿದ್ವಿ 80 ಅಂಕಗಳಿಗೆ. ಅದರಲ್ಲಿ ಯಾರೆಲ್ಲ ಅಟೆಂಡ್ ಮಾಡಿದ್ದೀರಾ ಅದು ಅಂಕಗಳು ಎಷ್ಟೇ ಬರಲಿ, ನೀವು ಒಂದಿಷ್ಟು ಸಕ್ಸಸ್ಗೆ ಬೇರೆಯವ್ರಿಗಿಂತ ನಿಯರ್ ಇದ್ದೀರಾ ಅಂತಂದು ಅನಿಸುತ್ತೆ. ಯಾಕಂತಂದರೆ ಭಾಳಷ್ಟು ಜನ ಟೈಮ್ ಕೊಡೋದೇ ಕಡಿಮೆ. ಅಂಥದ್ರಲ್ಲಿ ನಿಮ್ಮ ಪರ್ಸನಲ್ ಲೈಫ್ಗೋಸ್ಕರ ನಿಮ್ಮ ಅಚೀವ್ಮೆಂಟ್ಗೋಸ್ಕರ ನೀವು ಟೈಮ್ ಕೊಟ್ಟಿದ್ದೀರಾ. ಸೊ ಹಾಗಾಗಿ ನೀವು ಒಂದಿಷ್ಟು ಸ್ಟೆಪ್ ಮುಂದೆ ಇದ್ದೀರಾ ಅಂತೇಳಿ ನೀವು ಭಾವಿಸ್ಬೋದು. ಅದನ್ನು ಕಂಟಿನ್ಯೂ ಆಗಿ ತಗೊಂಡೋದ್ರೆ ಡೆಫಿನೆಟ್ಲಿ ನೀವು ಸಕ್ಸಸ್ ಆಗ್ತೀರಾ ಅಂತಂದು ಹೇಳ್ತಾ, ಈಗ ನಾವು ಕೀ ಆನ್ಸರ್ಸ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ, ಸೋಲಿಗರು. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಇದರಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತಂದು ಹೇಳಿದೆ. ಬಟ್ ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತಂದು ಬರಬೇಕಾಗಿತ್ತು. ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತೇಳಿ, ಹೇಳಿಕೆ ಅನ್ನೋದಕ್ಕಿಂತ ಸರಿಯಾದ ಆಯ್ಕೆ ಯಾವುದು ಅಂತೇಳಿ ಬರಬೇಕಾಗಿತ್ತು. ಆಪ್ಷನ್ ಎ, ಜಂಗಲ್ ಬಚಾವೋ ಆಂದೋಲನ ಜಾರ್ಖಂಡ್ನಲ್ಲಿ ಆರಂಭವಾಯಿತು. ಇದು ತಪ್ಪು, ಯಾಕಂದರೆ ಅದು ಬಿಹಾರದಲ್ಲಿ ಆರಂಭ ಆಗಿತ್ತು. ನೆಕ್ಸ್ಟ್ ಹೇಳಿಕೆ ಬಿ, ಇದು ಬಿಹಾರ ಮತ್ತು ಒಡಿಶಾಗೂ ಹರಡಿತು. ಆ್ಯಕ್ಚುಲಿ ಅದು ಆರಂಭ ಆಗಿದ್ದು ಜಾರ್ಖಂಡ್ನಲ್ಲಿ, ಹರಡಿದ್ದು ಬಿಹಾರ ಮತ್ತು ಒಡಿಶಾಕ್ಕೆ. ನೆಕ್ಸ್ಟ್ ಸುಂದರ್ಲಾಲ್ ಬಹುಗುಣ ಅವರು ಅಪ್ಪಿಕೋ ಚಳವಳಿಯನ್ನು ಪ್ರಾರಂಭಿಸಿದರು. ಆ್ಯಕ್ಚುಲಿ ಇದು ಅಪ್ಪಿಕೋ ಚಳವಳಿ ಅಲ್ಲ, ಚಿಪ್ಕೋ ಚಳವಳಿ ಅಂತೇಳಿ ನಾವು ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ABC ತಪ್ಪು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ. ಆಪ್ಷನ್ ಎ, ನೆಪೆಂಥಿಸ್ ಸ್ಟೊಮ್ಯಾಟಾ ಯುಟ್ರಿಕ್ಯುಲೇರಿಯಾ ಡ್ರಾಸಿರಾ. ಈ ಮೇಲಿನ ಆಯ್ಕೆಗಳಲ್ಲಿ ಯಾವುದು ಕೀಟಹಾರಿ ಸಸ್ಯವಲ್ಲ? ಆಪ್ಷನ್ ಬಿ, ಸ್ಟೊಮ್ಯಾಟಾ. ಇದು ಬಂದ್ಬಿಟ್ಟು ಸಸ್ಯಗಳಲ್ಲಿ ಕಂಡುಬರುವ ಪತ್ರಹರಿತಕ್ಕೆ ಸ್ಟೊಮ್ಯಾಟಾ ಅಂತೇಳಿ ಕರಿತಾ ಹೋಗ್ತಾರೆ. ಸೊ ಹಾಗಾಗಿ ಅದು ತಪ್ಪು. ಈ ಮೂರು, ನೆಪೆಂಥಿಸ್, ಯುಟ್ರಿಕ್ಯುಲೇರಿಯಾ ಮತ್ತು ಡ್ರಾಸಿರಾ, ಈ ಮೂರುಗಳು ಕೀಟಹಾರಿ ಸಸ್ಯಗಳು. ನೆಕ್ಸ್ಟ್, ಭಾರತ ಸರ್ಕಾರವು ಅರಣ್ಯ ಸಂರಕ್ಷಣೆಗೆ ರಾಷ್ಟ್ರೀಯ ಅರಣ್ಯ ನೀತಿಯನ್ನು ಪರಿಷ್ಕರಿಸಿದ ವರ್ಷ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ, 1988. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕರ್ನಾಟಕ ಸರ್ಕಾರವು ಯಾವ ಆರ್ಥಿಕ ವರ್ಷದ ಮುಂಗಡ ಪತ್ರದಲ್ಲಿ ಸಾಲು ಮರದ ತಿಮ್ಮಕ್ಕನ ನೆರಳು ಯೋಜನೆ ಜಾರಿಗೆ ತರಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 2014-15. ಆರನೇ ಪ್ರಶ್ನೆ, ವಾಯುಗೋಳದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, 0.04. ನೆಕ್ಸ್ಟ್, ಪ್ಲಾಸ್ಮೋಡಿಯಂ ಎಂಬ ರೋಗಾಣು ಯಾವ ರೋಗಕ್ಕೆ ಕಾರಣವಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮಲೇರಿಯಾ. ನೆಕ್ಸ್ಟ್ 8ನೇ ಪ್ರಶ್ನೆ, ಮೊಳಕೆ ಕಾಳು, ಮೀನೆಣ್ಣೆ, ಹಸಿರು ಹಳದಿ ತರಕಾರಿಗಳಲ್ಲಿ ಕಂಡುಬರುವ ಪ್ರಮುಖ ಪೋಷಕಾಂಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಡಿ, ಕಾರ್ಬೋಹೈಡ್ರೇಟ್. ನೆಕ್ಸ್ಟ್, ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವ ರಾಶಿಯನ್ನು ಹೀಗೆನ್ನಬಹುದು. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸಾಂದ್ರತೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಸಂಯುಕ್ತಕ್ಕೆ ಉದಾಹರಣೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಸಕ್ಕರೆ. ನೆಕ್ಸ್ಟ್, ಒಂದು ವಸ್ತುವು ತನ್ನ ಸ್ಥಾನದಿಂದ ಪಡೆಯುವ ಶಕ್ತಿಯನ್ನ ಏನೆಂದು ಕರೆಯುತ್ತಾರೆ? ಅದು ಆಪ್ಷನ್ ಸಿ, ಪ್ರಚನ್ನ ಶಕ್ತಿ. ನೆಕ್ಸ್ಟ್ ಬಂದ್ಬಿಟ್ಟು ಸಮಭಾಜಕ ವೃತ್ತದ ವ್ಯಾಸ. ಸರಿಯಾದ ಉತ್ತರ 12,757 ಕಿಲೋಮೀಟರ್. ನೆಕ್ಸ್ಟ್ 13ನೇ ಪ್ರಶ್ನೆ, ಹೇಳಿಕೆ ಎ, ಈ ಗ್ರಹವು ಶಿಲಾ ಮೇಲ್ಮೈಯಿಂದ ಕೂಡಿದೆ. ಹೇಳಿಕೆ ಬಿ, ಈ ಗ್ರಹವು ಕಂದಕಗಳು ಮತ್ತು ಪರ್ವತಗಳಿಂದ ತುಂಬಿದೆ. ಹೇಳಿಕೆ ಸಿ, ಕಂದು ಬಣ್ಣದಿಂದ ಕೂಡಿದ್ದು ಶುಷ್ಕ ವಾತಾವರಣ ಹೊಂದಿದೆ. ಈ ಎಲ್ಲ ಹೇಳಿಕೆಗಳು ಸಂಬಂಧಿಸಿದ್ದು ಬುಧ ಗ್ರಹಕ್ಕೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್, ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಆನೆಮುಡಿ. ನೆಕ್ಸ್ಟ್ 15ನೇ ಪ್ರಶ್ನೆ, ಪಾರದೀಪ ಬಂದರು ಕಂಡುಬರುವ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಒಡಿಶಾ. ನೆಕ್ಸ್ಟ್ 16ನೇ ಪ್ರಶ್ನೆ, ಭಾರತದ ಉತ್ತರ ಭಾಗವು ಯಾವ ವಾಯುಗುಣವನ್ನು ಹೊಂದಿದೆ? ಇದಕ್ಕೆ ಆಪ್ಷನ್ ಸಿ, ಉಪ ಉಷ್ಣವಲಯದ ವಾಯುಗುಣ ಹೊಂದಿದೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಭಾರತದ ಕರಾವಳಿ ತೀರದ ಉದ್ದ 7,516.6 ಕಿಲೋಮೀಟರ್. ನೆಕ್ಸ್ಟ್ 18ನೇ ಪ್ರಶ್ನೆ, ಭಾರತದ ಪಶ್ಚಿಮದ ತುದಿ
ಭಾರತದ ಪಶ್ಚಿಮದ ತುದಿ. ಆಪ್ಷನ್ ಡಿ ಗುವಾರ್ಮೋಟ. ನೆಕ್ಸ್ಟ್, ಯಾವ ಕನಿಷ್ಠ ಸಂಖ್ಯೆಯನ್ನು 9, 12, 15 ಮತ್ತು 18ರಿಂದ ಭಾಗಿಸಿದಾಗ ಶೇಷ 5 ಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ 1085. ಆಪ್ಷನ್ ಎ. ನೆಕ್ಸ್ಟ್ 20ನೇ ಪ್ರಶ್ನೆ. 2/3 ಮೀಟರ್ ಬಟ್ಟೆಯನ್ನು 8 ಮಂದಿ ಸಮಾನವಾಗಿ ಹಂಚಿಕೊಳ್ಳುತ್ತಾರೆ. ಪ್ರತಿಯೊಬ್ಬರು ಪಡೆದ ಬಟ್ಟೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 1/12. ಆಪ್ಷನ್ ಡಿ 1/12. ನೆಕ್ಸ್ಟ್, ಒಂದು ಸಂಖ್ಯೆಯನ್ನು 245ರಿಂದ ಭಾಗಿಸಿದಾಗ ಬಂದ ಭಾಗಲಬ್ಧ 52 ಮತ್ತು ಶೇಷ ಭಾಗಲಬ್ಧಕ್ಕಿಂತ 4ರಷ್ಟು ಕಡಿಮೆ ಇದೆ. ಹಾಗಾದ್ರೆ ಆ ಸಂಖ್ಯೆ ಎಷ್ಟು? ಅದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 12753. 12753. ಆಪ್ಷನ್ ಎ 12753. ನೆಕ್ಸ್ಟ್ 22ನೇ ಪ್ರಶ್ನೆ. ಒಂದು ಸಿಲಿಂಡರ್ನ ಪಾದದ ವ್ಯಾಸವು 14 ಸೆಂಟಿಮೀಟರ್ ಮತ್ತು ಎತ್ತರವು 15 ಸೆಂಟಿಮೀಟರ್ ಇದ್ದರೆ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವು ಎಷ್ಟು ಚದರ ಸೆಂಟಿಮೀಟರ್ ಇರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 968 ಚದರ ಸೆಂಟಿಮೀಟರ್. ನೆಕ್ಸ್ಟ್ ಬಂದ್ಬಿಟ್ಟು 23ನೇ ಪ್ರಶ್ನೆ. ಒಂದು ದಶಮಾಂಶ ಸಂಖ್ಯೆಯನ್ನು ಅದರಿಂದಲೇ ಗುಣಿಸಿದಾಗ ಬಂದ ಗುಣಲಬ್ಧ 4911.2064. ಆದರೆ ಈ ಸಂಖ್ಯೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 70.08. ನೆಕ್ಸ್ಟ್ 24ನೇ ಪ್ರಶ್ನೆ. 6 ಮಕ್ಕಳ ಸರಾಸರಿ ವಯಸ್ಸು 5 ವರ್ಷ 5 ತಿಂಗಳುಗಳಾದರೆ ಅವರ ವಯಸ್ಸಿನ ಮೊತ್ತವೆಷ್ಟು? ಇದಕ್ಕೆ ಸರಿಯಾದ ಉತ್ತರ 32 ವರ್ಷ 6 ತಿಂಗಳು. ನೆಕ್ಸ್ಟ್ ಬಂದ್ಬಿಟ್ಟು 25ನೇ ಪ್ರಶ್ನೆ. 15x² - 26x + 8ರ ಅಪವರ್ತನಗಳು ಯಾವುವು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್ 26ನೇ ಪ್ರಶ್ನೆ. x - 5 7 ಆದಾಗ x ನ ಬೆಲೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಪ್ಷನ್ ಸಿ ಆಪ್ಷನ್ ಸಿ 12. ನೆಕ್ಸ್ಟ್ 27ನೇ ಪ್ರಶ್ನೆ. ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ಡ್ಯಾಶ್ಗೆ ಸಮವಾಗಿರುತ್ತದೆ. ಇದಕ್ಕೆ ಸರಿಯಾದ ಉತ್ತರ 27ನೇ ಪ್ರಶ್ನೆ. 27ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ 180 ಡಿಗ್ರಿ. 26ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ 28ನೇ ಪ್ರಶ್ನೆ. ಒಂದು ಬಹುಭುಜಾಕೃತಿಗೆ 6 ಬಾಹುಗಳಿದ್ದಾಗ ಅದು ಒಂದು ಡ್ಯಾಶ್. ಇದು ಷಷ್ಟಭುಜಾಕೃತಿ. ಆ್ಯಕ್ಚುಲಿ ಅದು ಷಡ್ಭುಜಾಕೃತಿ ಅಂತೇಳಿ ಕರಿಬೇಕು. ಬಟ್ ಓಲ್ಡ್ ಕ್ವಶನ್ ಪೇಪರಲ್ಲಿ ಷಷ್ಟಭುಜಾಕೃತಿ ಅಂತೇಳಿ ಕೊಟ್ಟಿದ್ರ. ಸೊ ಹಾಗಾಗಿ ನಾನು ಕೂಡ ಇದರಲ್ಲಿ ಅದನ್ನೇ ಮೆನ್ಷನ್ ಮಾಡಿದ್ದೀನಿ. ಷಡ್ಭುಜಾಕೃತಿ ಅಂತೇಳಿ ಬರುತ್ತೆ ಅದು. ನೆಕ್ಸ್ಟ್ 29ನೇ ಪ್ರಶ್ನೆ. 1, 3, 2, 5 ಈ ಅಂಕಿಗಳನ್ನು ಉಪಯೋಗಿಸಿ, ಅಂದರೆ ಅಂಕಿಗಳನ್ನ ಪುನರಾವರ್ತಿಸದೆ ಬರೆಯಬಹುದಾದ ಅತಿ ದೊಡ್ಡ 4 ಅಂಕಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ 5321. ಆಪ್ಷನ್ 3. ನೆಕ್ಸ್ಟ್ 30ನೇ ಪ್ರಶ್ನೆ. 4289ರಲ್ಲಿ 2ರ ಸ್ಥಾನ ಬೆಲೆ ಎಷ್ಟು? ಅದು 100ರ ಸ್ಥಾನದಲ್ಲಿದೆ. ಸೊ ಹಾಗಾಗಿ ಉತ್ತರ ಬಿ. ನೆಕ್ಸ್ಟ್ 31ನೇ ಪ್ರಶ್ನೆ. 20ರಿಂದ 24 ಎಂಬ ವರ್ಗ ವಿಸ್ತಾರದ ಮಧ್ಯಬಿಂದು ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 22. ನೆಕ್ಸ್ಟ್ ದ್ವಿಮಾನ ಪದ್ಧತಿಯಲ್ಲಿ ಉಪಯೋಗಿಸುವ ಆಧಾರ ಸಂಖ್ಯೆ. ದ್ವಿಮಾನ ಪದ್ಧತಿಯಲ್ಲಿ ಉಪಯೋಗಿಸುವ ಆಧಾರ ಸಂಖ್ಯೆ 0 ಮತ್ತು 1. ಆಪ್ಷನ್ ಸಿ. ನೆಕ್ಸ್ಟ್ 33ನೇ ಪ್ರಶ್ನೆ. 120 kgಗಳ ಶೇಕಡ 15ರಷ್ಟು ಡ್ಯಾಶ್ kgಗೆ ಸಮ. ಅದು ಸರಿಯಾದ ಉತ್ತರ ಬಂದ್ಬಿಟ್ಟು 18. ನೆಕ್ಸ್ಟ್ ABC ಎಂಬ 3 ಪಾಲುಗಾರರು ತಲಾ 2000, 4000 ಮತ್ತು 6000 ಬಂಡವಾಳವನ್ನು ಹೂಡಿದಾಗ ಲಾಭವನ್ನು ಹಂಚಿಕೊಳ್ಳಬೇಕಾದ್ರೆ ಅವರ ಅನುಪಾತ ಯಾವುದು? 1:2:3. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ನೆಕ್ಸ್ಟ್ 35ನೇ ಪ್ರಶ್ನೆ. ಒಂದು ಬಸ್ 4 ಗಂಟೆಗಳಲ್ಲಿ 360 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಅದರ ವೇಗ ಎಷ್ಟಿರುತ್ತೆ? ಪ್ರತಿ ಗಂಟೆಗೆ 90 ಕಿಲೋಮೀಟರ್ ಇರುತ್ತೆ. ನೆಕ್ಸ್ಟ್ 36ನೇ ಪ್ರಶ್ನೆ. 13/52ರ ಕನಿಷ್ಠ ರೂಪ. ಸರಿಯಾದ ಉತ್ತರ 1/4. 36ನೇ ಪ್ರಶ್ನೆ ಆಪ್ಷನ್ 3. 37ನೇ ಪ್ರಶ್ನೆ. ಮಗುವಿನ ವಿಕಾಸವನ್ನು ಪ್ರಭಾವಿಸದ ಒಂದು ಅಂಶ. ಸಾಧನೆ. ಆಪ್ಷನ್ ಡಿ.
ನೆಕ್ಸ್ಟ್ 38ನೇ ಪ್ರಶ್ನೆ, ತರಗತಿಯಲ್ಲಿ ಶಿಕ್ಷಕರಿಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನವು ಏನನ್ನು ಒದಗಿಸಿಕೊಡುತ್ತೆ ಅಂದರೆ ಮಕ್ಕಳ ಸಾಮರ್ಥ್ಯ ಮತ್ತು ನಿರೀಕ್ಷೆಗಳನ್ನು ಸೂಕ್ತವಾಗಿ ಅರ್ಥೈಸಿಕೊಳ್ಳಲಿಕ್ಕೆ ಸಹಾಯ ಮಾಡುತ್ತದೆ. ನೆಕ್ಸ್ಟ್ 39ನೇ ಪ್ರಶ್ನೆ, ಕಲಿಕೆಯ ಮೌಲ್ಯಮಾಪನದಲ್ಲಿ ಮುಖ್ಯ ಕೇಂದ್ರಿತ ಅಂಶ ಏನಾಗಿರುತ್ತೆ? ಅದಕ್ಕೆ ಆಪ್ಷನ್ ಸಿ, ಕಲಿವಿನ ಫಲಗಳಲ್ಲಿನ ಸಾಧನೆಯನ್ನು ಕಂಡುಕೊಳ್ಳೋದು. ಯಾರೆಲ್ಲ ಗೆಸ್ಟ್ ಟೀಚರ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಗೊತ್ತಿರುತ್ತೆ. ಇತ್ತೀಚೆಗೆ FLN ಲರ್ನಿಂಗ್ ಔಟ್ಕಮ್ಸ್ ಆಗಿರ್ಬೋದು, ಅಥವಾ ನಾವು ಈಚ್ ಲೆಸನ್ನಿಂದ ಒಂದಿಷ್ಟು ಲರ್ನಿಂಗ್ ಔಟ್ಕಮ್ಸ್ನ ನಾವು ತಗೊಳ್ತಾ ಹೋಗ್ತೀವಿ. ಸೊ ಅದು ನೀವು ಟೀಚರ್ಸ್ ಟ್ರೈನಿಂಗ್ ಅಟೆಂಡ್ ಮಾಡಿದರೆ ನಿಮಗೆಲ್ಲ ಈ ಲರ್ನಿಂಗ್ ಔಟ್ಕಮ್ಸ್ ಏನೇನು ಬರುತ್ತೆ ಪ್ರತಿ ಪಾಠದಿಂದ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಅದು ಏನಾದರೂ ನಾವು ನೆಕ್ಸ್ಟ್ ಟ್ರೈನಿಂಗ್ ಅಟೆಂಡ್ ಆದಾಗ ಸಿಕ್ತು ಅಂತಂದ್ರೆ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ 40ನೇ ಪ್ರಶ್ನೆ, ಸಾಮಾಜೀಕರಣದ ಒಂದು ಅಂಗವಾಗಿ ಶಾಲೆಯು ಏನಾಗುತ್ತಂದರೆ ಅಂತರ್ಕ್ರಿಯೆಗಳ ಮೂಲಕ ಸಾಮಾಜಿಕ ಕೌಶಲ್ಯಗಳನ್ನು ಒದಗಿಸುತ್ತದೆ. ನೆಕ್ಸ್ಟ್ 41ನೇ ಪ್ರಶ್ನೆ, ವೈಗೋಟ್ಸ್ಕಿ ಅವರ ಪ್ರಕಾರ ಕಲಿಕೆಯು ಒಳಗೊಳ್ಳುವ ಒಂದು ಅಂಶ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಸಂವಹನವನ್ನು ಒಳಗೊಳ್ಳುವ ಸಾಮಾಜಿಕ ಅಂತರ್ಕ್ರಿಯೆಗಳು. ನೆಕ್ಸ್ಟ್ 42ನೇ ಪ್ರಶ್ನೆ, ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಪರಿಕಲ್ಪನೆ ಏನಾಗಿದೆ ಅಂದರೆ ಪ್ರತಿ ಮಗುವು ಕಲಿಕೆಯ ಸಾಮರ್ಥ್ಯಗಳನ್ನು ಹೊಂದಿದೆ ಎಂಬ ಕಲ್ಪನೆಯನ್ನು ಪ್ರಗತಿಶೀಲ ಶಿಕ್ಷಣದಲ್ಲಿ ಕೊಡಲಾಗುತ್ತೆ. ನೆಕ್ಸ್ಟ್ 43ನೇ ಪ್ರಶ್ನೆ, ಮಕ್ಕಳಲ್ಲಿನ ಜ್ಞಾನಾತ್ಮಕ ಕೌಶಲ್ಯಗಳಲ್ಲಿನ ವ್ಯಕ್ತಿ ಭಿನ್ನತೆಗೆ ಉದಾಹರಣೆ ಯಾವುದು? ಜ್ಞಾನಾತ್ಮಕ ಕೌಶಲ್ಯಗಳಲ್ಲಿನ ವ್ಯಕ್ತಿ ಭಿನ್ನತೆಗೆ ಉದಾಹರಣೆ ಯಾವುದು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ 43D, ಕಲಿಕೆಯ ವೇಗ. ನೆಕ್ಸ್ಟ್ 44ನೇ ಪ್ರಶ್ನೆ ಬಂದ್ಬಿಟ್ಟು, ತರಗತಿಯಲ್ಲಿ ಲಿಂಗ ತಾರತಮ್ಯದ ಒಂದು ಪರಿಣಾಮ ಏನಾಗುತ್ತದೆ ಅಂತಂದರೆ ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಯನ್ನು ಮಿತಿಗೊಳಿಸ್ತಾ ಹೋಗುತ್ತದೆ. ಅಂದರೆ ನಾವು ತಾರತಮ್ಯ ಏನಾದರೂ ಮಾಡಿದರೆ ಅಲ್ಲಿ ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಯನ್ನು ಒಂದು ಹಂತಕ್ಕೆ ಸೀಮಿತಗೊಳಿಸ್ತಾ ಹೋಗುತ್ತೆ. ನೆಕ್ಸ್ಟ್ 45ನೇ ಪ್ರಶ್ನೆ, ಶಿಕ್ಷಕರಿಗೆ ಬಹು ಆಯಾಮದ ಬುದ್ಧಿಶಕ್ತಿ ಕಲ್ಪನೆಯು ಒಂದು ಮುಖ್ಯವಾದ ಉಪಯೋಗ. ಬಹುಶಕ್ತಿ ಆಯಾಮದ ಕಲ್ಪನೆಯ ಒಂದು ಮುಖ್ಯವಾದ ಉಪಯೋಗ ಏನು ಅಂತಂದರೆ ಸರಿಯಾದ ಉತ್ತರ ಮಕ್ಕಳು ಹೇಗೆ ಕಲಿಯ ಬಯಸುತ್ತಾರೆ ಹಾಗೂ ಮಾಹಿತಿಯನ್ನು ಹೇಗೆ ಸಂಸ್ಕರಿಸುತ್ತಾರೆ ಎಂಬುದನ್ನು ತಿಳಿಯುವುದಾಗಿರುತ್ತದೆ. ನೆಕ್ಸ್ಟ್ 46ನೇ ಪ್ರಶ್ನೆ, ಸಾಮಾಜಿಕ ರಚನೆಯಾಗಿ ಲಿಂಗಭೇದಕ್ಕೆ ಒಂದು ಉದಾಹರಣೆ. ಸಮಾಜದಲ್ಲಿ ಯಾವ ರೀತಿ ಲಿಂಗಭೇದ ಆಗುತ್ತೆ ಅಂತಂದರೆ ಇದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ. ಹೆಣ್ಣು ಮಕ್ಕಳನ್ನು ಉನ್ನತ ಶಿಕ್ಷಣಕ್ಕೆ ಕಳುಹಿಸಲು ಪೋಷಕರು ಹಿಂಜರಿಕೆಯನ್ನು ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ 47ನೇ ಪ್ರಶ್ನೆ, ಒಬ್ಬ ಶಿಕ್ಷಕರು ಶಾಲಾ ಆಧಾರಿತ ಮೌಲ್ಯಾಂಕನವನ್ನು ಅನುಸರಿಸಲು ಅಪೇಕ್ಷಿಸುತ್ತಾರೆ. ಇದರಿಂದ ಅವನು ಅಥವಾ ಅವಳು ಏನನ್ನು ಖಚಿತಪಡಿಸ್ಕೊಳ್ಬಹುದು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಅವನ ಅಥವಾ ಅವಳ ತರಗತಿಯಲ್ಲಿನ ಬೋಧನೆಯ ಗುಣಮಟ್ಟವನ್ನು ಖಚಿತಪಡಿಸ್ಕೊಳ್ಬಹುದು. ಅಂದರೆ ಶಾಲಾ ಆಧಾರಿತ ಮೌಲ್ಯಾಂಕನವನ್ನು ನಾವು ಮಾಡಿದಾಗ ಏನಾಗುತ್ತೆ, ನಮ್ಮ ತರಗತಿಯಲ್ಲಿನ ಬೋಧನೆಯ ಗುಣಮಟ್ಟ ಹೇಗಿರುತ್ತೆ ಅಂತೇಳಿ ನಾವು ಖಚಿತಪಡಿಸ್ಕೊಳ್ಬೋದು. ನೆಕ್ಸ್ಟ್ 48ನೇ ಪ್ರಶ್ನೆ, ಒಂದು ಸಮಸ್ಯೆಯನ್ನು ಪರಿಹರಿಸುವಾಗ ಮಗು ಆಲೋಚಿಸಲು ಆರಂಭಿಸುತ್ತದೆ. ಇದರ ಫಲಿತಾಂಶವಾಗಿ ಮಗು ಏನನ್ನು ಪಡೆದುಕೊಳ್ಳುತ್ತದೆ ಅಂತಂದರೆ ಮಾನಸಿಕವಾಗಿ ಪರಿಹಾರವನ್ನು ಪಡೆದುಕೊಳ್ಳುತ್ತದೆ. ನೆಕ್ಸ್ಟ್ 49ನೇ ಪ್ರಶ್ನೆ, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನವು ಒತ್ತು ನೀಡುವ ಅಂಶ. ನಿರಂತರ ಮತ್ತು ವ್ಯಾಪಕ ಮೌಲ್ಯಾಂಕನದಲ್ಲಿ ಒತ್ತು ನೀಡುವ ಅಂಶ ಯಾವುದು? ಒಂದು ನಿಮಿಷ. ಓಕೆ, 49ನೇ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದಲ್ಲಿ ವಿದ್ಯಾರ್ಥಿಗಳ ಆಲೋಚನಾ ಪ್ರಕ್ರಿಯೆಗಳು ಮತ್ತು ಕಂಠಪಾಠಕ್ಕೆ ನಿರುತ್ತೇಜನ. ಕಂಠಪಾಠಕ್ಕೆ ಅಲ್ಲಿ ನಾವು ಒತ್ತು ಕೊಡಲ್ಲ. ನೆಕ್ಸ್ಟ್, ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು ಮಾಡಲು ಪರಿಗಣಿಸುವ ಒಂದು ಮುಖ್ಯ ಅಂಶ ಏನಾಗಿರುತ್ತೆ? ನಾವು ವಿದ್ಯಾರ್ಥಿಗಳನ್ನ ಮೌಲ್ಯಮಾಪನ ಮಾಡಬೇಕಾದ್ರೆ ನಾವು ಟೆಸ್ಟ್ ತಗೊಂಡಿದ್ದೇವೆ ಅಷ್ಟೇ ಸಾಕಂತೇಳಿ ಅನ್ಕೊಂತೀವಿ. ಬಟ್ ಅದು ಲರ್ನಿಂಗ್ ಔಟ್ಕಮ್ಸ್ ಏನಿದ್ದಾವೆ, ಕಲಿಕಾ ಫಲಗಳು ಏನು ಇದ್ದಾವೆ, ಅವನು ಏನು ಅಚೀವ್ ಮಾಡಿದಾನೆ ಅನ್ನೋದ್ರಲ್ಲಿ ನಾವು ಪರೀಕ್ಷೆ ಮಾಡಬೇಕಾಗುತ್ತೆ. ನೀವು ಇತ್ತೀಚೆಗೆ ಅಬ್ಸರ್ವ್ ಮಾಡ್ಬೋದು, GPST ಆಗಿರ್ಬೋದು ಅಥವಾ ಬೇರೆ ಯಾವುದೇ ನಮ್ಮ ಟೀಚಿಂಗ್ ಬೇಸಲ್ಲಿ ಬರೋ ಪ್ರಶ್ನೆಗಳಲ್ಲಿ ಲರ್ನಿಂಗ್ ಔಟ್ಕಮ್ಸ್ ಮೇಲೆ ಸಾಕಷ್ಟು ಕ್ವಶನ್ಸ್ ಬರುತ್ತೆ. ಅದು ಒಂದು ನಮಗೆ ನಾವು ಇತ್ತೀಚೆಗೆ ಕಂಡುಕೊಂಡ ಒಂದು ಕ್ಲೂ ಪಾಯಿಂಟ್. ಅದು ಲರ್ನಿಂಗ್ ಔಟ್ಕಮ್ಸ್ ನಾವು ಎಷ್ಟು ಪರ್ಫೆಕ್ಟ್ ಆಗ್ತೀವಿ ಅಷ್ಟು ನಾವು ಈ ಒಂದು ಎಕ್ಸಾಮ್ಗಳಲ್ಲಿ ಸಕ್ಸಸ್ ಆಗ್ಬೋದು ಅನ್ನೋದು ನನ್ನ ಒಂದು ಜಸ್ಟ್ ಸಲಹೆ. ನೆಕ್ಸ್ಟ್ 51ನೇ ಪ್ರಶ್ನೆ ಉತ್ತರವನ್ನು ನಾವು ನೋಡೋದಾದರೆ, ಒಳಗೊಳ್ಳುವ ಶಿಕ್ಷಣದ ಪರಿಕಲ್ಪನೆಯು ಏನನ್ನು ತಿಳಿಸ್ಕೊಡ್ತಂದ್ರೆ ವಿಶೇಷ ಶಾಲೆಗಳು ಅಥವಾ ತರಗತಿಗಳ ಬಳಕೆಯನ್ನು ನಿರಾಕರಿಸುತ್ತದೆ. ಅಂದರೆ ಈ
ಯಾವುದು ಸ್ಪೆಷಲ್ ನೀಡೆಡ್ ಚಿಲ್ಡ್ರನ್ಸ್ ಇರುತ್ತಲ್ಲ, ಅವರನ್ನು ಕೂಡ ನಾರ್ಮಲ್ ಶಾಲೆಗಳಲ್ಲಿಯೇ ಕರ್ಕೋಬೇಕು ಅನ್ನೋದನ್ನ ಇದು ಹೇಳುತ್ತೆ. ಅಂದರೆ ಸ್ಪೆಷಲ್ ಸ್ಕೂಲ್ಸ್ನಾಗಲಿ ಅಥವಾ ಸ್ಪೆಷಲ್ ಟೀಚಿಂಗ್ ರೂಮ್ಸ್ನ ಅದು ಅವಾಯ್ಡ್ ಮಾಡ್ಬೇಕಂತೇಳಿ ಹೇಳುತ್ತೆ ಇನ್ಕ್ಲೂಸಿವ್ ಎಜುಕೇಷನು. ನೆಕ್ಸ್ಟ್, ತನ್ನ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಮೂಡಿಸುವ ಕ್ರಿಯಾತ್ಮಕ ಪದ್ಧತಿಗಳನ್ನು ಸಂಶೋಧಿಸುವ ಮತ್ತು ಅನ್ವಯಿಸುವ ಸಾಮರ್ಥ್ಯ ಒಬ್ಬ ಶಿಕ್ಷಕರಿಗೆ ಇದೆ. ಇದು ಸೂಚಿಸುವುದು ಅವರ ಆಲೋಚನೆ. ಇದು ಸೂಚಿಸುವುದು ಅವರ ಒಂದು ಕ್ರಿಯಾಶೀಲತೆ. ಒಬ್ಬ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಮೂಡಿಸುವ ಸಲುವಾಗಿ ಕ್ರಿಯಾತ್ಮಕ ಪದ್ಧತಿಗಳನ್ನು ಸಂಶೋಧಿಸುವ ಮತ್ತು ಅನ್ವಯಿಸುವ ಸಾಮರ್ಥ್ಯವನ್ನು ಒಬ್ಬ ಶಿಕ್ಷಕರಿಗೆ ಇದೆ ಅಂತಂದರೆ ಅದು ಅವರ ಒಂದು ಕ್ರಿಯಾಶೀಲತೆ ಅಂತೇಳಿ ಅರ್ಥ, ಇದು ಆಲೋಚನೆ ಅಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು 53ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಡಿಸ್ಲೆಕ್ಸಿಯಾದ ಒಂದು ಲಕ್ಷಣವಲ್ಲ? ಇಲ್ಲಿ ಒಂದು 4-5 ಈ ಟರ್ಮ್ಸ್ ಬರ್ತವೆ. ಡಿಸ್ಲೆಕ್ಸಿಯಾ, ಡಿಸ್ಕ್ಯಾಲ್ಸಿಯಾ ಅಂತೇಳಿ ಒಂದು 3 to 4 ಟರ್ಮ್ಸ್ ಬರ್ತವೆ. ಅವುಗಳನ್ನ ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ಕಲಿಕೆಗೆ ಅಗತ್ಯವಾದ ಆಂತರಿಕ ಮೂಲಭೂತ ಅಂಶ ಯಾವುದು? ಕಲಿಕೆಗೆ ಮಗು ಆಂತರಿಕವಾಗಿ ಬೇಕಾಗಿರೋದೇನು? ಸಿದ್ಧತೆ ಬೇಕು. ಅವನು ಕಲಿಕೆಗೆ ಸಿದ್ಧಗೊಂಡಾಗ ಮಾತ್ರ ನಾವು ಕಲಿಕೆ ಮಾಡಲಿಕ್ಕೆ ಆಗುತ್ತೆ, ಅದು ಸಕ್ಸಸ್ ಕೂಡ ಆಗುತ್ತೆ. ನೆಕ್ಸ್ಟ್ 55ನೇ ಪ್ರಶ್ನೆ, ನವಿಲು ಈ ಪದವು, ಕನ್ನಡ ಸ್ಟಾರ್ಟ್ ಆಯಿತು. ನವಿಲು ಈ ಪದವು ಯಾವುದಕ್ಕೆ ಸಂಬಂಧಿಸಿದೆ? ಯಾವ ಲಿಂಗ? ನಪುಂಸಕ ಲಿಂಗ. ನೆಕ್ಸ್ಟ್ 56ನೇ ಪ್ರಶ್ನೆ, ಒಸರುತ್ತಿದ್ದ ಈ ಪದದಲ್ಲಿ ಲೋಪವಾಗುವ ಸ್ವರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಆ ಸ್ವರ ಲೋಪವಾಗುತ್ತೆ. ಸುಯ್ಯನೆ, ಇದೊಂದು ಆಪ್ಷನ್ ಡಿ, ಅನುಕರಣಾವ್ಯಯ. ನೆಕ್ಸ್ಟ್, GS ಶಿವರುದ್ರಪ್ಪರವರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ಕೃತಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕಾವ್ಯಾರ್ಥ ಚಿಂತನ. ಐಕ್ಯ ಪದಕ್ಕೆ ಸೂಕ್ತವಾದ ಸಮಾನಾರ್ಥಕ ಡ್ಯಾಶ್. ಐಕ್ಯ ಅಂದರೆ ಒಂದಾಗು. ನೆಕ್ಸ್ಟ್ 60ನೇ ಪ್ರಶ್ನೆ, ಆದೇಶ, ಪ್ರಾರ್ಥನೆ, ಕೋರಿಕೆ ಅಥವಾ ಬೇಡಿಕೆಗಳನ್ನು ಮಂಡಿಸುವ ವ್ಯಾಖ್ಯೆಗಳನ್ನು ನಾವೇನಂತ ಕರಿತೀವಿ? ವಿದ್ಯಾರ್ಥಕ ವ್ಯಾಖ್ಯೆ ಅಂತೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ 61ನೇ ಪ್ರಶ್ನೆ, ದುಮ್ಮಾನ ಪದಕ್ಕೆ ಹತ್ತಿರದ ಅರ್ಥ ಕೊಡುವ ಪದ ಯಾವುದು? ಸರಿಯಾದ ಉತ್ತರ ಸಿ, ವ್ಯಸನ. ಕೃತಜ್ಞ ಪದದ ವಿರುದ್ಧಾರ್ಥಕ ಪದ ಕೃತಘ್ನ. ಚುಟುಕುಗಳ ಬ್ರಹ್ಮ ಎಂದು ಬಿರುದಾಂಕಿತರು ಯಾರಂದ್ರೆ ದಿನಕರ ದೇಸಾಯಿ. ನೆಕ್ಸ್ಟ್, ಜಿಲ್ಲಾಧಿಕಾರಿಗಳು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಎಂದರು. ಇನ್ನೊಬ್ಬರು ಹೇಳಿರೋ ಮಾತನ್ನು ನಾವು ಯಥಾವತ್ತಾಗಿ ಹೇಳಿದ್ರದಕ್ಕೆ ಉದಾಹರಣೆ ಚಿಹ್ನೆಯನ್ನು ಬಳಕೆ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ 65ನೇ ಪ್ರಶ್ನೆ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಡ್ಯಾಶ್ ಜಾಬ್ ನವೇ ಡೇಸ್. 65ನೇ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ನೋಡು ಒಂದ್ಸಲ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಎ ಜಾಬ್ ನವೇ ಡೇಸ್. ನೆಕ್ಸ್ಟ್, ಐ ಡ್ಯಾಶ್ ಹಿಮ್ ಎಟ್ ದ ಲೈಬ್ರರಿ ಲಾಸ್ಟ್ ನೈಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಐ ಮೆಟ್ ಹಿಮ್ ಎಟ್ ದ ಲೈಬ್ರರಿ ಲಾಸ್ಟ್ ನೈಟ್. ನೆಕ್ಸ್ಟ್ ಬಂದ್ಬಿಟ್ಟು 67ನೇ ಪ್ರಶ್ನೆ, ಐ ಆಮ್ ಡ್ಯಾಶ್ ಕಾಲ್ಡ್ ಎ ಮೀಟಿಂಗ್ ಆಫ್ ಆಲ್ ದ ಟೀಚರ್ಸ್ ಟುಡೇ. ದ ಕರೆಕ್ಟ್ ವರ್ಬ್ ಪೇರ್ಸ್ ಟು ಫಿಲ್ ಇನ್ ದ ಬ್ಲಾಂಕ್. ಐ ಆಮ್ ಗೋಯಿಂಗ್ ಟು ಕಾಲ್. ಇದಕ್ಕೆ ಸರಿಯಾದ ಉತ್ತರ ಎ, ಐ ಆಮ್ ಗೋಯಿಂಗ್ ಟು ಕಾಲ್ ಎ ಮೀಟಿಂಗ್ ಆಫ್ ಆಲ್ ದ ಟೀಚರ್ಸ್ ಟುಡೇ. ನೆಕ್ಸ್ಟ್, ಅಕ್ಯುಮುಲೇಟ್ ಮೀನಿಂಗ್ ಬಂದ್ಬಿಟ್ಟು ಟು ಕಲೆಕ್ಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಟು ಕಲೆಕ್ಟ್. ನೆಕ್ಸ್ಟ್ 69ನೇ ಪ್ರಶ್ನೆ, ಇಟ್ ವಾಸ್ ಯುವರ್ ಬರ್ಡೇ ಎಸ್ಟರ್ಡೇ. ಇದಕ್ಕೆ ಸರಿಯಾದ ಉತ್ತರ ಎಸ್, ಇಟ್ ವಾಸ್. 69ನೇ ಪ್ರಶ್ನೆ, ಎಸ್ ಇಟ್ ವಾಸ್. 69 ಬಿ. ಓಕೆ. 70, ಶಿ ಸ್ಪೀಕ್ಸ್ ಇಂಗ್ಲಿಷ್ ವೆರಿ ವೆಲ್. ನೆಕ್ಸ್ಟ್ ಆಪ್ಷನ್ ಬಿ, 70 ಆಪ್ಷನ್ ಬಿ. 71, he was very angry with his son. 71 ಎ. 72, in Britain it is expensive to travel by train. Travel by train. Next, I am too fat. 73ನೇ ಪ್ರಶ್ನೆ ಆಪ್ಷನ್ ಡಿ, ಅರಂಟ್. ನೆಕ್ಸ್ಟ್ 74ನೇ ಪ್ರಶ್ನೆ, ಡೂ ಯು ನೋ ಡ್ಯಾಶ್ ಟು ಮೆಜೆಸ್ಟಿಕ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ,
ಡು ಯು ನೋ ಹೌ ಟು ಗೆಟ್ ಟು ಮೆಜೆಸ್ಟಿಕ್? 75ನೇ ಪ್ರಶ್ನೆ, ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಕೃತಿಗೆ ಬೂಕರ್ ಪ್ರಶಸ್ತಿ ಪಡೆದ ಭಾರತೀಯ ಲೇಖಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅರುಂಧತಿ ರಾಯ್. 76ನೇ ಪ್ರಶ್ನೆ, ಜಾಗತಿಕ ಬಡತನವನ್ನು ನಿವಾರಿಸಲು ಮಾಡಿದ ಪ್ರಾಯೋಗಿಕ ವಿಧಾನಕ್ಕಾಗಿ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ಯಾರು? ಇದಕ್ಕೆ ಸರಿಯಾದ ಉತ್ತರ ಅಭಿಜಿತ್ ಬ್ಯಾನರ್ಜಿ. ನೆಕ್ಸ್ಟ್ 77ನೇ ಪ್ರಶ್ನೆ, ಇತ್ತೀಚೆಗೆ ವಿಂಬಲ್ಡನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದ ಇಟಲಿಯ ಮೊದಲ ಆಟಗಾರ ಯಾರು ಅಂತಂದ್ರೆ ಯುನಿಕ್ ಸಿನ್ನರ್. ಇದಕ್ಕೆ ರನ್ನರ್ ಆಗಿದ್ದು ಕಾರ್ಲೋಸ್ ಅಲ್ಕರಾಜ್. ನೆಕ್ಸ್ಟ್ 78ನೇ ಪ್ರಶ್ನೆ, ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡವರು ಯಾರು? ಒಂದು ವೀಕ್ ಬ್ಯಾಕ್ ಆಗಿರುವಂಥ ಬೆಳವಣಿಗೆ ಇದು. ಇದಕ್ಕೆ ಸರಿಯಾದ ಉತ್ತರ ವಿಭು ಭಕ್ರು. ನೆಕ್ಸ್ಟ್ 79 ಹಾಗೂ 80ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ನೇರ ಎಂಟ್ರಿ ಇನ್ಪುಟ್ ಸಾಧನವಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸೆಮಿಕಂಡಕ್ಟರ್. ಸೆಮಿಕಂಡಕ್ಟರ್ನ ಚಿಪ್ಗಳ ತಯಾರಿಕೆಯಲ್ಲಿ ಬಳಕೆ ಮಾಡಲಾಗುತ್ತೆ. ಇನ್ನು 80ನೇ ಪ್ರಶ್ನೆ, MS ವರ್ಡ್ನಲ್ಲಿ ದತ್ತಾಂಶವನ್ನು ಪೇಸ್ಟ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ಕಂಟ್ರೋಲ್ ವಿ. ಇಷ್ಟು ಸ್ನೇಹಿತರೆ 80 ಪ್ರಶ್ನೆಗಳಿಗೆ ನಾವು ಕೊಡ್ತಾ ಇರುವಂಥ ಕೀ ಆನ್ಸರ್ಸ್. ಇದರಲ್ಲಿ ಕೆಲವೊಮ್ಮೆ ತಪ್ಪುಗಳಾಗಿರುತ್ತೆ. ಆ ತಪ್ಪುಗಳು ಏನಾದರೂ ಇದ್ದರೆ ದಯವಿಟ್ಟು ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ಇನ್ನೂ ಏನಾದರೂ ಸಜೆಷನ್ಸ್ ಕೊಡೋದಿದ್ರು ಕೂಡ ನೀವು ಕಾಮೆಂಟಲ್ಲಿ ಹೇಳ್ಬೋದು ಅಂತೇಳಿ ಕೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.